ಈಗ ನಮಗೆ ಹೊಸ ಕಲ್ಲು ಸಿಕ್ಕಿದೆ. ಅದಕ್ಕಾಗಿಯೇ ನಾನು ಇಲ್ಲಿ ತುಂಬಾ ಕಲ್ಲಿನಿಂದ ಹೊಡೆಯಲ್ಪಟ್ಟಿದ್ದೇನೆ. ಬದಿಯಲ್ಲಿ ತುಂಬಾ ಕಲ್ಲು ಇದೆ. ದಾರಿಯಲ್ಲಿ ಕಲ್ಲುಗಳ ಹತ್ತಿರ ನಿಮ್ಮ ಪಕ್ಕದಲ್ಲಿ ಈ ಕಲ್ಲು ಇದೆ. ಹತ್ತಿರದಲ್ಲಿರುವ ಯಾವುದೇ ಕಲ್ಲು ಒಂದು ಸಾಲು ಹಾಕಿ. ಅದು ಈಗ ಒಂದು ಕಲ್ಲು. ನೀವು ಹೊಸ ನೇಮಕಾತಿಯನ್ನು ಪಡೆಯಬೇಕು. ನಿಮಗೆ ಹೊಸತೇನಲ್ಲವೆಂದರೆ ನೀವು ಇದನ್ನು ಮಾಡಲು ಬಯಸಿದರೆ ಈ ಬಾಣ ಚಿಹ್ನೆಗೆ ಹೋಗಿ ಆಡ್ ಸ್ಟೋನ್ಗೆ ನೀಡಿದರೆ ಇದು ಸ್ಥಾನ ಸಂಖ್ಯೆ ಇಲ್ಲಿಯೇ ಬರುತ್ತದೆ. ನೀವು ಇದರಲ್ಲಿ ಯಾವುದೇ ಬದಲಾವಣೆಗಳನ್ನು ಇದನ್ನು ಮಾಡಲು ಬಯಸಿದರೆ ನೀವು ಅದನ್ನು ಮಾಡಬಹುದು. 78 ಏನು ವಿಷಯ? ಬದಲಾಯಿಸಲು ನನಗೆ ಏನಾದರೂ ಕೊಡಿ. ನೀವು ಟಿಪ್ಪಣಿಗಳನ್ನು ಬಯಸಿದರೆ ತಮಿಳು ನೀವು ಬರೆಯಬಹುದು. ನೀವು ಇದನ್ನು ಬಹಳಷ್ಟು ಬರೆಯಬಹುದು. ಬಂಡೆಯ ಪ್ರಕಾರವು ನಿಮ್ಮ ಬಳಿ ಇದೆ. ಫಿಶ್ ಪಾಯಿಂಟ್ ಅಥವಾ ಫಿಶ್ ಪಾಯಿಂಟ್. ಬಿಂದುವನ್ನು ಗುರುತಿಸುವ ಮೂಲಕ ಇದನ್ನು ಮಾಡಬಹುದು. ಅದನ್ನು ಉಳಿಸೋಣ. ನೀವು ಅದನ್ನು ನನಗೆ ನೀಡಿದರೆ ನೀವು ಸ್ಥಾನದಲ್ಲಿರುತ್ತೀರಿ. ಅದೇ ರಾಕ್ ಬರುತ್ತದೆ. ಈಗ ಅಂತಹ ಸ್ಥಳವಿದೆ. ನೀವು ಅದನ್ನು ಈ ರೀತಿ ಹಿಂಡಿದ್ದೀರಿ. ನೀವು ಅಲ್ಲಿದ್ದರೆ ಕೆಳಭಾಗದಲ್ಲಿ 2 ಬಟನ್ಗಳು ಇರುತ್ತವೆ. ಒಂದು ಕಲ್ಲಿನ ವಿಚಿತ್ರವಾಗಿದೆ. ನೀವು ಅದನ್ನು ಈ ಭಂಗಿಯಲ್ಲಿ ಮಾಡಿದರೂ ನಿಮಗೆ ನೀಡಿ ಉಳಿಸೋಣ. ಆ ಸ್ಥಳದಲ್ಲಿ ಒಂದು ಕಲ್ಲು ಇದೆ. ಇದು ಈ ರೀತಿಯ ಕಲ್ಲಿನ ವಿಚಿತ್ರವಾಗಿದೆ. ಈಗ ಒಂದು ಕಲ್ಲನ್ನು ಮಾಡೋಣ. ಇಲ್ಲ, ಇದು ನಿಮಗೆ ತಪ್ಪು. ಈಗ ಈ ಕಲ್ಲು ಇಲ್ಲಿ ಇರುವುದಿಲ್ಲ. ಹಾಗಿದ್ದರೆ ಅದನ್ನು ನನಗೆ ಕೊಡಿ. ಎಸ್ ಅನ್ನು ನೀಡಿದರೆ ಸಾಕು. ಅದು ಅದರಿಂದ ಅಳಿಸಿ ಹೋಗಲಿದೆ ಎಂದು. ಕಲ್ಲನ್ನು ಅಳಿಸುವುದು ಈ ಕಲ್ಲುಗಳಲ್ಲಿ ಒಂದಾಗಿದೆ. ಈಗ ಮತ್ತೊಂದು ಕಲ್ಲು ಇದೆ. ಈ ಸ್ಥಾನ ಸಂಖ್ಯೆ ತಪ್ಪಾಗಿದೆ. ಹಾಗಿದ್ದರೆ ಅದನ್ನು ಬದಲಾವಣೆಯನ್ನು ನೀಡಿ ಸಾಕು. ನನಗೆ ಸಂಖ್ಯೆಯನ್ನು ನೀಡಿ ಮತ್ತು ಅದನ್ನು ಉಳಿಸಿ. ಕಲ್ಲು ಬದಲಾಗಿದೆ ಮತ್ತು ಅದು ಹೊಸ ಸ್ಥಾನದಲ್ಲಿದೆ. ಬೀಳುತ್ತಿದೆ. ಈಗ ಅದೇ ರೀತಿ ಆಗಲಿದೆ. ನೀವು ಕಲ್ಲಿಗೆ ಹೊಡೆದು ಓಡುತ್ತೀರಿ. ಹೋಗಲು ಇನ್ನೂ ಹೆಚ್ಚಿನದಿದೆ. ನೀವು ಅದನ್ನು ಈ ಕಲ್ಲಿಗೆ ನೀಡಿದರೆ ನೀವು ದಿಕ್ಸೂಚಿಯಲ್ಲಿ ಇದ್ದೀರಿ. ಆ ಕಲ್ಲಿನ ಸಂಖ್ಯೆಗೆ ಬರೋಣ. ಹೋಗಲು ನೀವು ದಿಕ್ಸೂಚಿಯ ಮೇಲೆ ಎಷ್ಟು ದೂರದಲ್ಲಿರುವ ಎಲ್ಲಾ ಮಾದರಿಗಳು. ಇದು ಬದಿಯಲ್ಲಿ ದಿಕ್ಸೂಚಿ ಮಾದರಿಯಾಗಿದೆ. ನೀವು ರಸ್ತೆ ಮಾದರಿಯನ್ನು ಬಯಸಿದರೆ ನೀವು ರಸ್ತೆ ಮಾದರಿಯನ್ನು ಒಂದು ಸಾಲು ಇದೆ. ನೀವು ಈ ಸಾಲಿನಲ್ಲಿ ಚಲಿಸಬಹುದು.